ಪಂಡಿತ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಷಯ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಭಾಷೆಯಲ್ಲೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದಾ, ದೊಡ್ಡ ಯೂಟ್ಯೂಬರ್ ಆಗ್ಬೋದಾ, ಈ ವಿಚಾರ ತಮ್ಮೇಲೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ. ಹೌದು, ಈಗ ಯಾವ ಭಾಷೆಯಲ್ಲಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದರೆ, ನಮಗೆ ಯಾವ್ದು ಭಾಷೆ ಬರುತ್ತೋ ಅದೇ ಭಾಷೆಯಲ್ಲೇ ಸಹ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಯಾವ ಭಾಷೆಯಲ್ಲಿ ನಮಗೆ ಆಡಿಯನ್ಸಿಗೆ ನಮ್ಮ ವಿಚಾರಗಳನ್ನ ಮುಟ್ಸೋಕ್ಕಾಗುತ್ತೋ ಅದೇ ಭಾಷೆಯಲ್ಲೇ ಸಹ ನಾವು ಮಾಡ್ಬೋದು. ದೇಶ ಯಾವುದಾದ್ರೇನೋ ಭಾಷೆ ಒಂದೇ ಇದೆ ಅಂತ ಇದೆ. ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಲ್ವಾ. ನಿಮಗೆ ಯಾವ ಥರ ಲ್ಯಾಂಗ್ವೇಜ್ ಬರುತ್ತೋ ಅದೇ ಥರ ಲ್ಯಾಂಗ್ವೇಜಲ್ಲಿ ಸಹ ವಿಡಿಯೋ ಮಾಡ್ಬೋದು. ಏನಪ್ಪ ಅಂತ ಹೇಳಿದರೆ, ನಾವು ಯಾವ ಭಾಷೆಯಲ್ಲಿ ವಿಡಿಯೋ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ. ನಾವು ಯಾವ ರೀತಿ ವಿಚಾರನ ಮುಟ್ಟಿಸ್ತೀವಿ, ಯಾವ ರೀತಿ ಅವರಿಗೆ ಅರ್ಥ ಮಾಡಿಸ್ತೀವಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಆದ್ದರಿಂದ ನೀವು ಯಾವ ಭಾಷೆ ಬರುತ್ತೋ ನಿಮಗೆ ಆ ಭಾಷೆಯಲ್ಲೇ ನಿಮಗೆ ವಿಡಿಯೋ ಮಾಡ್ಬೋದು ನೀವು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಹಾಗಂತ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಯಾವ ಭಾಷೆಲಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ದೊಡ್ಡ ಯೂಟ್ಯೂಬರ್ ಆಗ್ಬೋದು ಅಂತ ಸುಳ್ಳು ಹೇಳೋದಾಗಿರಲಿ, ಏನೋ ಬಾಯಿಗೆ ಬಂದದ್ದೆಲ್ಲ ಹೇಳಿದರೆ ಅದು ಯೂಟ್ಯೂಬ್ ಚಾನಲ್ಗೆ ಅರ್ಥ ಇರಲ್ಲ. ಒಂದು ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡಿಬಿಟ್ಟು ನಾವು ಏನು ಮಾಡಬೇಕು, ಯಾವ ಕಂಟೆಂಟ್ ಬಗ್ಗೆ ಮಾಡಬೇಕು, ಯಾವುದಾದ್ರೂ ಓಕೆ, ನಿಮಗೆ ಅಡುಗೆ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆನಾ ಅದ್ರ ಬಗ್ಗೆನೇ ನಿಮ್ಮ ಭಾಷೆಯಲ್ಲಿ ಬಂದಾಗೆ ನಿಮಗೆ ಯಾವ ರೀತಿ ಅರ್ಥ ಮಾಡ್ಸೋಕ್ಕಾಗುತ್ತೋ ಆ ರೀತಿ ಅರ್ಥ ಮಾಡಿಸಿ. ಅಡುಗೆ ಬಗ್ಗೆ ಮಾಡೋಕ್ಕಾಗುತ್ತೋ ಮಾಡಿ, ಮಕ್ಕಳು ಕೇರಿಂಗ್ ಬಗ್ಗೆ ಮಾಡೋಕ್ಕಾಗುತ್ತೋ ಮಾಡಿ, ಆರೋಗ್ಯದ ಬಗ್ಗೆ ಮಾಡೋಕ್ಕಾಗುತ್ತೋ, ಬ್ಯೂಟಿ ಟಿಪ್ಸ್ ಬಗ್ಗೆ ಮಾಡೋಕ್ಕಾಗುತ್ತೋ, ನಿಮ್ಗೆ ಯಾವ ವಿಚಾರದ ಬಗ್ಗೆ ನಾಲೆಡ್ಜ್ ಇದೆನೋ ಅದ್ರ ಬಗ್ಗೆನೇ ವಿಡಿಯೋ ಮಾಡಿ. ನಿಮ್ಮ ಭಾಷೆಯಲ್ಲೇ ಮಾಡ್ಬೋದು. ಇದರಲ್ಲಿ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವುದೂ ಇಲ್ಲ. ಇದೇ ಭಾಷೆಯಲ್ಲಿ ಮಾಡಬೇಕು ಅದೇ ಭಾಷೆಯಲ್ಲಿ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ನಿಮಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ಮಾಡಬೇಕು. ಏನಪ್ಪ ಅಂತ ಹೇಳಿದರೆ, ಪ್ರಾಮಾಣಿಕವಾಗಿರಬೇಕು ಅಷ್ಟೇ. ಸುಳ್ಳು ಹೇಳಿ ನಾವು ಲೈಕ್ಸ್ ತೊಗೊಂಡೆ, ವ್ಯೂಸ್ ತೊಗೊಂಡೆ, ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಅಂತ ಅಂದ್ರದಲ್ಲಿ ನಮ್ಮ ಆತ್ಮಸಾಕ್ಷಿ ನಮಗೆ ಒಪ್ಪಲ್ಲ ಅಂತ ನಾನು ಹೇಳ್ತೀನಿ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ ಹೇಳೋದು. ಏನಪ್ಪ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಯಾರ್ದೋ ಮಾಡಿದ ವಿಡಿಯೋ ನೋಡಿಕೊಂಡು, ಇನ್ಸ್ಟಾಗ್ರಾಮ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಫೇಸ್ಬುಕ್ಕಲ್ಲಿ ಯಾರೋ ಪೋಸ್ಟ್ ಮಾಡಿರ್ತಾರೆ, ಅದನ್ನು ನೋಡ್ಕೊಂಡು ಕೂತ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಅಲ್ಲಿ ಲೈಕ್ ಕೊಡ್ತೀವಿ, ಶೇರ್ ಬೆಳೀತಾರೆ, ನಾವು ಕೂತ್ಕೊಂಡು ಅವ್ರ ಮುಖ ನೋಡ್ಕೊತ ಕೂತ್ಕೊಂಡು ಲೈಕ್ ಕೊಡ್ಕೊಂಡು ನಾವು ಇಲ್ಲೇ ಇರ್ತೀವಿ. ನಾವು ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನೋದನ್ನು ನಾವೇನೇ ಕಂಡುಹಿಡ್ಕೋಬೇಕು. ಯಾರು ಬಂದು ನಮಗೆ ಸಕ್ಸಸ್ ಆಗಿ ತಗೊಳ್ರಿ ಸಕ್ಸಸ್ನ ಅಂತ ಸುಮ್ಮನೆ ಯಾರೂ ಕೊಡಲ್ಲ. ಅದಕ್ಕೆ ತಕ್ಕಂಥ ಒಂದು ಎಫರ್ಟ್ ಹಾಕಿದಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಆದಷ್ಟು ಪ್ರಯತ್ನ ಪಡೋಣ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ. ಪ್ರಯತ್ನ ನಮ್ಮದು, ಪ್ರತಿಫಲ ದೇವ್ರದ್ದಾಗಿರುತ್ತೆ. ನಿಮ್ಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲೇ ಯಾವ ವಿಚಾರ ನಿಮ್ಗೆ ಹೇಳ್ತಿರೋ ಅದೇ ವಿಚಾರನ ಆಡಿಯನ್ಸಿಗೆ ಅರ್ಥ ಮಾಡೋಕ್ಕೆ ಇಷ್ಟಪಡಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಯಾವ ಭಾಷೆಯಲ್ಲಿ ಅಂತ ಹೇಳಿದರೆ, ನಂದು ಕನ್ನಡ ಭಾಷೆ ಅಂತ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಲ್ವಾ. ನಿಮಗೆ ಕನ್ನಡ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಅದ್ರ ಬಗ್ಗೆನೇ ಮಾತಾಡಿ. ನಂಗೆ ಬರೋದು ಮಾತ್ರ ಕನ್ನಡ, ನಂಗೆ ಬೇರೆ ಯಾವ ಭಾಷೆನೂ ಬರಲ್ಲ. ನಾನು ಕನ್ನಡದಲ್ಲೇ ಮಾಡ್ತೀನಿ. ಇವಾಗ ಕನ್ನಡ ಭಾಷೆ ನನಗೆ ಹೆಮ್ಮೆ. ನಾನು ಕನ್ನಡದಲ್ಲೇ ಮಾಡ್ತೀನಿ. ಹಾಗಂತ ಇವಾಗ ಏನಾಗ್ತಿದೆ ಅಂದರೆ, ಇವಾಗ ನಾನು ಈ ಥರ ಕನ್ನಡ ಮಾತಾಡ್ತಿದ್ದೀನಿ. ಇವಾಗ ನಮ್ಮ ಪರಿಸರಕ್ಕೆ ತಕ್ಕಂಗೆ ನಮ್ಮ ಕಡೆ ಯಾವ ರೀತಿ ಕನ್ನಡ ಮಾತಾಡ್ತೀವೋ ಅದೇ ರೀತಿ ನಾನು ಕನ್ನಡ ಮಾತಾಡ್ತೀನಿ. ಇನ್ನು ಬೇರೆ ಥರ ಇದೇ ಕನ್ನಡನೇ ಬೇರೆ ಥರ ಸ್ಟೈಲಲ್ಲಿ ಬೇರೆ ಜಾಗದಲ್ಲಿ ಮಾತಾಡ್ತಾರೆ, ಅವರು ಅದೇ ಥರ ಮಾತಾಡ್ತಾರೆ. ಹಾಗಂತ ಕೆಲವೊಬ್ರಿಗೆ ಅಂಜಿಕೆ ಇರುತ್ತೆ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗ್ ನನಗೂ ಆಯಿತು, 1-2-3 ವೀಡಿಯೋ ಮಾಡೋವರೆಗೂ. ಆಮೇಲೆ ನಾನು ಏನು ತಲೆ ಕೆಡಿಸ್ಕೊಂತ ಇಲ್ಲ. ಇವಾಗ ನಾನು ಮಾಡ್ತಿದ್ದೀನಲ್ಲ, ಅಯ್ಯೋ ನನ್ನ ಲ್ಯಾಂಗ್ವೇಜ್ ಈ ಥರ ಇದೆ, ನಾನು ಮಾತಾಡೋ ಸ್ಟೈಲ್ ಈ ಥರ ಇದೆ, ನನ್ನ ಫೇಸ್ ಎಕ್ಸ್ಪ್ರೆಷನ್ ಈ ಥರ, ಯಾರು ಏನು ಅನ್ಕೊಂತಾರೋ ಏನು ಮಾಡ್ತಾರೋ. ಅಂಜಿಕೆ ಎಲ್ರಿಗೂ ಇದ್ದೇ ಇರುತ್ತೆ. ಅದನ್ನು ಮೊದಲು ನಾವು ನಮ್ಮ ಮನಸ್ಸಿಂದ ತೆಗ್ದಾಕಬೇಕು. ನಮ್ಮ ಭಾಷೆ ನಾವು ಮಾತಾಡೋ ಸ್ಟೈಲೇ ಇದೇ ಥರ. ಯಾರಿಗೂ ಹಂಚ್ಕೊಳಕ್ಕೆ ಹೋಗ್ಬಾರ್ದು. ಈಗ ಹಂಚ್ಕೊಳೋರು ಅಂದರೆ ಆಡ್ಕೊಳ್ಳೋರು ಇರ್ತಾರೆ, ಇವಳಿಗೆ ಅವಶ್ಯಕತೆ ಐತಾ, ಮಾತಾಡೋದು ನೋಡು ಹಂಗೆ ಮಾತಾಡ್ತಾಳೆ, ಒಂದು ಮಾತಾಡ್ಸೋ ಸೆನ್ಸ್ ಗೊತ್ತಿಲ್ಲ, ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ, ಮಾತಾಡೋ ಸ್ಟೈಲ್ ಅದು. ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಅವ್ರ ಮುಂದೆ ಇವಳೇನೋ ಮಾತಾಡೋ ಸ್ಟೈಲೇ ಗೊತ್ತಿಲ್ಲ ಅಂತ ಕೆಲವೊಬ್ರು ಆಡ್ಕೊತಾರೆ. ಆಡ್ಕೊಳೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವಾಗೇ ನಾವು ಮುಂದೆ ಬರೋಕ್ಕೆ ಸಾಧ್ಯ. ಒಂದು ಗಾದೆ ಮಾತಿದೆ ಅಲ್ವಾ, ನಿಂದಿಸೋರಿರಬೇಕಯ್ಯ ಹಂದಿಗಳ ತರಹ ಅಂತ. ಹಾಗೆ ನಮ್ಮನ್ನು ನಿಂದಿಸೋರಿದ್ದಾಗ ಮಾತ್ರ ಅವರು
ನಿಂದಿಸ್ತಾ ಇರ್ತಾರೆ, ನಾವು ಮುಂದುವರಿತಾನೆ ಇರ್ತೀವಿ. ನಿಂದಿಸೋರು ಎಲ್ಲಿರ್ತಾರೆ ಅವ್ರು ಅಲ್ಲೇ ಇರ್ತಾರೆ, ನಿಂದಿಸ್ಕೊಳೋರು ಎಲ್ಲಿರ್ತಾರೆ. ಸೊ ಅವರು ಈ ಥರ ನಿಂದಿಸಿದ್ರಲ್ಲ, ನಾವು ಈ ರೀತಿ ಸರಿ ಮಾಡ್ಕೋಬೋದಿತ್ತಲ್ಲ ಅಂತೇಳಿ ಅದನ್ನು ನಾವು ಸರಿ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ, ಅವರು ಹಿಂದೆ ಇರ್ತಾರೆ. ಯಾರೇ ಆದ್ರೂ ಅಷ್ಟೇ, ನೀನು ಬೆಳೆದಾಗ ಎಲ್ಲರೂ ಬಂದು ನಿನ್ನನ್ನು ಮಾತಾಡಿಸ್ತಾರೆ. ಅದೇ ನಿನಗೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಹೇಳಿದರೆ, ನಿನ್ನ ಹತ್ರ ದುಡ್ಡೇ ಆಗಿರಲಿ, ಹೆಸರೇ ಆಗಿರಲಿ, ಯಾವುದೇ ಒಂದು ಇಲ್ಲ ಅಂದ್ರೂ ಯಾರು ಬಂದು ನಿನ್ನ ಹತ್ರ ಕೇರ್ ಮಾಡಿ, ಇಲ್ಲೇ ಪಕ್ಕಕ್ಕೆ ಹೋದರೂ ಗೊತ್ತಿದ್ದರೂ ಸಹ ಗೊತ್ತಿಲ್ಲದ ಥರ ಹೋಗ್ತಾರೆ. ಅದನ್ನೆಲ್ಲ ನಾವು ನಮ್ಮನ್ನು ಒಬ್ಬ ಜನ ಐಡೆಂಟಿಫೈ ಮಾಡಬೇಕಪ್ಪ ಅಂತ ಹೇಳಿದರೆ, ನಾವೇ ಒಂದು ಸಕ್ಸಸ್ ಆಗಿ ಮಾಡ್ಕೊಳೋಂಥ ದಾರಿ ಹುಡ್ಕೋಬೇಕು. ಆದ್ದರಿಂದ ಹೇಳ್ತೀನಿ, ನಿಮ್ಗೆ ಯಾವ ಭಾಷೆ ಬರುತ್ತೋ ಸಕ್ಸಸ್ ಆಗೋಕ್ಕೆ ಯಾವ ರೀತಿ ನಿಮಗೆ ಭಾಷೆ ಗೊತ್ತೋ ಅದೇ ಭಾಷೆಯಲ್ಲೇ ನೀವು ಯೂಟ್ಯೂಬ್ ಮಾಡಿ. ಈ ಪ್ಲ್ಯಾಟ್ಫಾರ್ಮ್ ತುಂಬ ಯೂಸ್ ಇದೆ. ಏಕೆ ಅಂತ ಹೇಳಿದರೆ, ಅಲ್ಲೇ ಹೋಗಿ ನಿಂತ್ಕೊಂಡು ಮಾತಾಡಬೇಕು ಅಂತ ಏನಿಲ್ಲ, ಇಲ್ಲೇ ಮಾತಾಡಬೇಕು ಅಂತೇನಿಲ್ಲ, ಇನ್ನೆಲ್ಲೋ ಮಾತಾಡಬೇಕು. ಸೊ ನಿಮ್ಮ ಮನೆ ಒಳಗೆ ಕೂತ್ಕೊಂಡು ನಿಮ್ಮ ಫೋನೇ ಹಿಡ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವೇ ಮಾಡ್ಬೋದು. ಯಾರೂ ಡಿಸ್ಟರ್ಬೆನ್ಸ್ ಕೆಲವೊಂದು ಟೈಮ್ ಅನಿಸುತ್ತೆ, ಯಾರ್ದಾದ್ರು ಡಿಸ್ಟರ್ಬೆನ್ಸ್ ಆದರೂ ಸೊ ಇಲ್ಲದ ಟೈಮಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಇದೇ ಸರಿಯಾಗುತ್ತೆ. ಇನ್ನು ಆಡ್ಕೊಳೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ಉದಾಹರಣೆ ಏನು ಕೊಡಬೇಕಪ್ಪ ಅಂತ ಹೇಳಿದರೆ, ಇವಾಗ ಒಬ್ಬ ಯಾರೋ ವ್ಯಕ್ತಿ ಸತ್ತ ಅಂತಲೇ ಇಟ್ಕೊಳ್ರಿ. ಅವನು ಬದುಕಿದ್ದಾಗ ಯಾರನ್ನೂ ಅವನನ್ನು ಮಾತಾಡಿಸಿರಲ್ಲ, ಅವನನ್ನು ಕೇರ್ ಮಾಡಿರಲ್ಲ. ಅವನು ಏನೇ ಮಾಡಿದ್ರು ಆಡ್ಕೊತಿರ್ತಾರೆ. ಅದೇ ಅವ್ನು ಸತ್ತಾಗ ಏನು ಮಾಡ್ತಾರೆ ಗೊತ್ತಾ, ಹೋಗ್ಬಿಟ್ಟು ಅಯ್ಯೋ ಇವಾಗ ನನ್ನನ್ನೇ ತೊಗೊಳ್ಳಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಇವಾಗ ಆಡ್ಕೊಳೋರು ಎಷ್ಟಿದಾರೋ ಹೌದು ಅಂತ ಹೊಗಳೋರು ಎಷ್ಟೇ ಜನ ಇದ್ದರೆ ಗೊತ್ತಿಲ್ಲ. ನಾಳೆ ನಾನು ಏನೋ ಹಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋದೆ ಅಂತ ಹೇಳಿದ್ರೆ, ಅಯ್ಯೋ ಇವಾಗ ಯೂಟ್ಯೂಬ್ ಚಾನಲ್ ಅವಳಿಗೆ ಬೇಕಿತ್ತ, ಏನಕ್ಕೆ ಮಾಡ್ಕೊಂಡಾಳೆ ಅನ್ನೋ ಜನ ನಾಳೆ ನಾನು ಸತ್ತೋದ್ಮೇಲೆ ಅನ್ಬೋದು, ಅಯ್ಯೋ ಪಾಪ ಅವಳು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಲು, ಭಾಳ ಚೆನ್ನಾಗಿ ಮಾಡ್ತಿದ್ಲು, ಹಾಗೆ ಹೀಗೆ. ಇದು ಜನ ಇದ್ದಾಗ ಒಂಥರ ಮಾತಾಡ್ತಾರೆ, ಸತ್ತಾಗ ಒಂಥರ ಮಾತಾಡ್ತಾರೆ. ಜನ ಮಾತಾಡೋರು ಹೆಂಗಿದ್ರು ಮಾತಾಡ್ಕೊತಾರೆ. ಸೊ ಜನರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆನ ಜನಕ್ಕೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿ. ನನಗೆ ಕೆಲವೊಂದು ಪಾಯಿಂಟ್ಸ್ ನಾನು ಬರ್ಕೊಂಡಿರ್ತೀನಿ. ಏಕೆ ಅಂದರೆ ನನಗೂ ಪೂರ್ತಿ ಎಕ್ಸ್ಪೀರಿಯೆನ್ಸ್ ಇರಲ್ಲ, ನಂಗೆ ತಿಳಿದ ಮಟ್ಟಿಗೆ ನೆನಪು ಹೋಗಬಾರ್ದು ಅಂತೇಳಿ ಬರ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ನಿಮ್ಗೆ ಇದೇ ಇವಾಗ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ಅಯ್ಯೋ ನಾವು ಈ ಥರ ಮಾತಾಡ್ಬಿಟ್ನಲ್ಲ, ಆ ಥರ ಮಾತಾಡ್ಬಿಟ್ನಲ್ಲ, ಈ ಥರ ಮಾತಾಡ್ಬೋದಿತ್ತಲ್ಲ ಅಂತ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಹೋಗ್ತಾ ಹೋಗ್ತಾ ಎಲ್ಲನೂ ಸರಿಗಾಗುತ್ತೆ. ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀವಿ. ನಿಮ್ಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ, ನಿಮ್ಗೆ ಯಾವುದ್ರ ಬಗ್ಗೆ ನಾಲೆಡ್ಜ್ ಇರುತ್ತೋ ಅದೇ ನಾಲೆಡ್ಜಲ್ಲಿ ನೀವು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ. ಈಗ ದೊಡ್ಡ ಯೂಟ್ಯೂಬ್ರು ತುಂಬ ಸ್ಟೈಲಿಶ್ ಆಗಿ ಚೆನ್ನಾಗಿ ಮಾತಾಡಿ ಸಕ್ಸಸ್ ಎಲ್ಲ ಕಂಡಿದ್ದಾರೆ. ಅವ್ರಿಗೂ ಜನ ಹಾಡ್ಕೊಳಲ್ಲ ಅಂತ ಇರುತ್ತೆ, ಬ್ಯಾಡ್ಸ್ ಕಮೆಂಟ್ ಬರಲ್ಲ ಅಂತ ಇರುತ್ತೆ, ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಬಟ್ ಅವ್ರೇನು ಗೊತ್ತಾ, ಅವ್ರದ್ದು ಮೇಯ್ನು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಅವ್ರು ಅದನ್ನೆಲ್ಲ ತಲೆಗೆ ಹಾಕೋಣಲ್ಲ. ಬ್ಯಾಡ್ ಕಮೆಂಟ್ಸ್ ಮಾಡ್ಕೊತಾರೆ, ಹೋಗಲಿ. ಅವರು ಆ ರೀತಿ ಚಿಂತೆ ಮಾಡ್ಕೊತ ಕೂತ್ಕೊಂಡಿದ್ರೆ ಅವರು ಇವತ್ತು ಈ ಮಟ್ಟಕ್ಕೆ ಸಕ್ಸಸ್ ಕಾಣ್ತಿರ್ಲಿಲ್ಲ. ನಾವು ಅವರನ್ನೇ ಸಹ ಉದಾಹರಣೆ ತಗೊಂಡು, ನಮಗೆ ಬ್ಯಾಡ್ ಕಮೆಂಟ್ಸ್ ಬರ್ಬೋದು ಸ್ಟಾರ್ಟಿಂಗಲ್ಲಿ, ಅವನ್ನೆಲ್ಲ ತಲೆಗೆ ಹಾಕ್ಕೊಳೋದು ಬೇಡ. ಅದನ್ನು ಬಿಟ್ಬಿಟ್ಟು ನಿಮಗೆ ಯಾವ ಭಾಷೆಲಿ ಬರುತ್ತೋ, ಯಾವ ಥರ ಬರುತ್ತೋ ಆ ಥರ ನೀವು ಜನಗಳಿಗೆ ವಿಡಿಯೋ ಮಾಡ್ಬೋದು. ಇದರಿಂದ ಅರ್ನಿಂಗ್ ಇದ್ದೇ ಇದೆ. ಇವತ್ತಿಲ್ಲ ಅಂದರೆ ನಾಳೆ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ. ಅದನ್ನು ಸಹ ನಾವು ಯೋಚನೆ ಮಾಡಿಬಿಟ್ಟು, ಇವಾಗಿಂದು ಯಾರೋ ಅಂದರೆ ಅನ್ನೋದು ಬಿಟ್ಬಿಟ್ಟು, ಅರ್ಥ ಆಗುತ್ತೋ ಇಲ್ಲೋ ಅಂತ ನೀವೇ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡೆ ಧೈರ್ಯವಾಗಿ ಮಾಡಿ. ಧೈರ್ಯ ಒಂದೇ ಮುಖ್ಯ, ನಂಬಿಕೆ ಒಂದೇ ಮುಖ್ಯ. ನಾವು ಸಕ್ಸಸ್ ಆಗೇ ಆಗ್ತೀವಿ ಅನ್ನೋ ಛಲ ನಿಮ್ಮಲ್ಲಿದ್ದರೆ ಆಟೋಮೆಟಿಕ್ಕಲಿ ನೀವು ಯಾವ ಭಾಷೆಯಲ್ಲಾದರೂ ಮಾಡ್ಬೋದು. ಸೊ ಈ ತಮ್ಮೇಲೆ ತಕ್ಕಂಗೆ ನಾನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಬಾಯ್.